ಹುಣಸಿಕೊಳ ಮಠದ ಸ್ವಾಮೀಜಿ ಮೇಲೆ ಹಲ್ಲೆ ನಡೀತಾ ಶ್ರೀ ಸಿದ್ಧ ಬಸವ ಸ್ವಾಮೀಜಿಗಳ ಮೇಲೆ ಹಲ್ಲೆಯ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿಯ ಹುಕ್ಕೇರಿಯ ಯಮಕನಮರಡಿಯ ಮಠದಲ್ಲಿ ಇರುವಂತಕ್ಕದ್ದು ಸ್ವಾಮೀಜಿ. ಈಗ 8 ಮಂದಿ ವಿರುದ್ಧ ಯಮಕನಮರಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಠದ ಪಕ್ಕದ ಮನೆಯವರು ಹಲ್ಲೆ ನಡೆಸಿದ ಆರೋಪ ಕೇಳಿ ಬರ್ತಾ ಇದೆ. ಆನಂದ ಮೇದಾರ, ರತ್ನ ಮೇದಾರ, ಮಂಜುನಾಥ್ ಹಾಗೆ ಪ್ರವೀಣ್ ಮೇದಾರ ಸೇರಿ 8 ಮಂದಿ ವಿರುದ್ಧ ದೂರು ದಾಖಲಾಗಿದೆ. ಮಠದ ಆವರಣದಲ್ಲಿ ಕಾರು ನಿಲ್ಲಿಸಿದ ಮೇದಾರ ಕುಟುಂಬ ರಾತ್ರಿ ಕಾರು ತೆಗೆಯಲು ಹೋದಾಗ ಗೇಟ್ ತೆಗೆದಿಲ್ಲ ಅಂತ ಗಲಾಟೆಯಾಗಿದೆ. ಈ ಸಂದರ್ಭದಲ್ಲಿ ಸ್ವಾಮೀಜಿ ಜೊತೆ ವಾಗ್ವಾದ ನಡೆಸಿ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಹುಣಸಿಕೊಳ ಮಠದ ಸ್ವಾಮೀಜಿ ಮೇಲೆ ಹಲ್ಲೆ ನಡೀತಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಶ್ರೀ ಸಿದ್ಧ ಬಸವ ಸ್ವಾಮೀಜಿಗಳ ಮೇಲೆ ಹಲ್ಲೆಯ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿಯ ಹುಕ್ಕೇರಿಯ ಯಮಕನಮರಡಿ ಮಠದಲ್ಲಿ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಇದೀಗ 8 ಮಂದಿ ವಿರುದ್ಧ ಯಮಕನಮರಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಠದ ಪಕ್ಕದ ಮನೆಯವರು ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಆನಂದ ಮೇದಾರ, ರತ್ನ ಮೇದಾರ, ಮಂಜುನಾಥ್ ಹಾಗೆ ಪ್ರವೀಣ್ ಮೇದಾರ ಸೇರಿ 8 ಮಂದಿ ವಿರುದ್ಧ ದೂರು ದಾಖಲಾಗಿದೆ. ಮಠದ ಆವರಣದಲ್ಲಿ ಮೇದಾರ ಕುಟುಂಬದವರು ಕಾರು ನಿಲ್ಲಿಸಿದ್ರು. ಈ ಸಂದರ್ಭದಲ್ಲಿ ರಾತ್ರಿ ಕಾರು ತೆಗೆಯಲು ಹೋದಾಗ ಗೇಟ್ ತೆಗೆದಿಲ್ಲ ಅಂತ ಗಲಾಟೆ ಶುರುವಾಗಿದೆ. ನಂತರ ಸ್ವಾಮೀಜಿ ಜೊತೆ ವಾಗ್ವಾದ ನಡೆಸಿ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಹುಣಸಿಕೊಳ ಮಠದ ಸ್ವಾಮೀಜಿ ಮೇಲೆ ಹಲ್ಲೆ ನಡೀತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಇದೀಗ ಶ್ರೀ ಸಿದ್ಧ ಬಸವ ಸ್ವಾಮೀಜಿಗಳ ಮೇಲೆ ಹಲ್ಲೆಯ ಆರೋಪ ಕೇಳಿ ಬರ್ತಾ ಇದೆ. 8 ಮಂದಿ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ. ಪಕ್ಕದ ಮನೆಯವರು ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಸದ್ಯ ಅವರ ವಿರುದ್ಧ ಇದೀಗ 8 ಮಂದಿ ವಿರುದ್ಧ ದೂರು ದಾಖಲಾಗಿದೆ. ಒಂದನೇ ತಾರೀಕು ಸಾಯಂಕಾಲ ರಾತ್ರಿ 8 ಗಂಟೆ ಸುಮಾರಿಗೆ ಆಗಿದ್ದಿದ್ದು. ಇಲ್ಲೇ ನಮ್ಮ ಮಠದ ಮುಂದಿನ ಹುಡುಗರೇ ಅವರೆಲ್ಲ ಆ ರೀತಿಯ ಸಮಸ್ಯೆಗಳನ್ನು ಮಾಡಿದ್ದು ಮುಂದಿನವರೇ. ಅದು ಮೇಲಿಂದ ಮೇಲೆ ಕಿರಿಕಿರಿ ಇತ್ತೆ ಅವ್ರದ್ದು. ಆ ರೀತಿ ಇದು ಮೈಮುಟ್ಟು ಬಂದಿದ್ದೇನೆ ಮೊನ್ನೆ ರಾತ್ರಿ 8 ಗಂಟೆ ಸುಮಾರು. ಏನಿಲ್ಲ, ಅವರು ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಮಠದಲ್ಲಿ ಕುಂತಿರೋದ್ರಿಂದ ನಾವು ಹೋಗಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಅವ್ರು ನಮ್ಮ ಮೇಲೆ ಈ ರೀತಿ ದಾಳಿ ಮಾಡಿದ್ದು. ಮೊದಲು ನಮ್ಮ ಶಿಷ್ಯ ಹೋಗಿ ಕೇಳಿದ್ಮೇಲೆ ಅವನ ಮೇಲೆ ಅವರು ಹಲ್ಲೆ ಮಾಡಕತ್ತಾಗ ನಾನು ಹೋದ್ರಿಂದ ಅವ್ರು ನನ್ನ ಮೇಲೆ ಹಲ್ಲೆ ಮಾಡಿದ್ದು ಅಷ್ಟೇ. ಆದರೂ ಕೂಡ ಇದು ರಾಜಕಾರಣದ ರೂಪ ತಗೊಳ್ಳೋದಕ್ಕಿಂತಲೂ ಕೂಡ ಅವ್ರು ಭಕ್ತರಾಗಿ ಫೋನ್ ಮಾಡಿದ್ದಾರೆ. ರಾಜಕಾರಣಿಗಳಾಗಿ ಬರೋದಕ್ಕಿಂತಲೂ ಕೂಡ ಭಕ್ತರಾಗಿ ಮಾತಾಡಿದಾರಲ್ಲ, ಅದೊಂದು ವಿಶೇಷವಾದಂಥ ವ್ಯವಸ್ಥೆ. ಹುಣಸಿಕೊಳ ಮಠದ ಸ್ವಾಮೀಜಿ ಮೇಲೆ ಹಲ್ಲೆ ನಡೀತಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತಕ್ಕದ್ದು. ಈಗಾಗಲೇ 8 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಶ್ರೀ ಸಿದ್ಧ ಬಸವ ಸ್ವಾಮೀಜಿಗಳ ಮೇಲೆ ಹಲ್ಲೆ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. 8 ಮಂದಿ ವಿರುದ್ಧ ಇದೀಗ ಯಮಕನಮರಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಕ್ಕದ್ದು. ಮಠದ ಪಕ್ಕದ ಮನೆಯವರೇ ಹಲ್ಲೆ ಮಾಡಿರುವುದಂತ ತಿಳಿದು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಫೋನ್ ಸಂಪರ್ಕದಲ್ಲಿದ್ದಾರೆ ರುದ್ರೇಶ್. ಇದೀಗ ಹುಣಸಿಕೊಳ ಮಠದ ಸ್ವಾಮೀಜಿ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ. ಪಕ್ಕದ ಮನೆಯವರೇ ಸ್ವಾಮೀಜಿ ಮೇಲೆ ಕಾರು ತೆಗೆಯುವಂತಹ ವಿಚಾರಕ್ಕೆ ಗಲಾಟೆಯಾಗಿದೆ ಅಂತ ತಿಳಿದು ಬರ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ರುದ್ರೇಶ್? ಸುರಭಿ, ಏನಂದ್ರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಣಸಿಕೊಳ ಮಠದ ಯಮಕನಮರಡಿ ಲಿಮಿಟ್ ಅಲ್ಲಿ ಬರುವಂತಹ ಹುಣಸಿಕೊಳ ಮಠದ ಆವರಣದಲ್ಲಿ ಅನೈತಿಕ ಚಟುವಟಿಕೆ ನಡೀತಿತ್ತು. ಅಲ್ಲದೆ ಮಠದಲ್ಲಿ ಕಾರು ನಿಲ್ಲಿಸಿ ಅನೈತಿಕ ಚಟುವಟಿಕೆ ಮಾಡ್ತಿದೆ ಅಂತ ಆರೋಪ ಕೇಳಿ ಬಂದಿದ್ದು. ಅದನ್ನು ಕಿಡಿಗೇಡಿಗಳ ವಿರುದ್ಧ ಮಠದ ಸಿದ್ಧ ಬಸವ ಶ್ರೀಗಳು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ 8 ಜನರು ಕೂಡಿ ಏಕಾಏಕಿ ಶ್ರೀಗಳ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದ ಶ್ರೀಗಳ ಎಡಕೈ ಮೇಲೆ ಸಾಕಷ್ಟು ಗಾಯಗಳಾಗಿವೆ. ಅದಕ್ಕಾಗಿ ನಿನ್ನೆ ಶ್ರೀಗಳು ಯಮಕನಮರಡಿ ಪೊಲೀಸ್ ಠಾಣೆಗೆ ಹೋಗಿ 8 ಜನ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ. ಶುರುಬಿ. ಓಕೆ ರುದ್ರೇಶ್, ಮಾಹಿತಿಗಾಗಿ ಧನ್ಯವಾದಗಳು.